ಮೃಕಂಡು ಮುನಿಪುತ್ರನಾದ ಮಾರ್ಕಂಡೇಯನ ಭಕ್ತಿಗೆ ಪ್ರಸನ್ನನಾದ ಶಿವ ಕೂಪದಿಂದ ಯಮನ ಮೇಲೆ ತ್ರಿಶೂಲ ಎತ್ತಿದೆಯಾಕೆ? ಶಿವಪುರಾಣ ಭಾಗ 14 ನೀವು ನೋಡಿಲ್ಲ ಅಂದರೆ ಶಿವಪುರಾಣದ ಎಲ್ಲ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಪುರಾಣಗಳ ಪ್ರಕಾರ ಚಂದ್ರನು ಅಂದರೆ ಸೋಮ ಸೃಷ್ಟಿಕರ್ತನಾದ ಬ್ರಹ್ಮನ ಮೊಮ್ಮಗ ಮತ್ತು ಅತ್ರಿ ಮಹರ್ಷಿಗಳ ಪುತ್ರ. ಚಂದ್ರನು ಅತ್ಯಂತ ಸುಂದರನಾಗಿದ್ದನು. ದಕ್ಷ ಪ್ರಜಾಪತಿಯು ತನ್ನ 27 ಜನ ಪುತ್ರಿಯರನ್ನು, ಅಂದರೆ ಇವರೇ ಆಕಾಶದಲ್ಲಿರುವ 27 ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕಾ ಇತ್ಯಾದಿ, ಚಂದ್ರನಿಗೆ ನೀಡಿ ವಿವಾಹ ಮಾಡಿಕೊಟ್ಟಿದ್ದನು. ಚಂದ್ರನು 27 ಜನ ಪತ್ನಿಯರನ್ನು ಹೊಂದಿದ್ದರೂ ಅವರೆಲ್ಲರಲ್ಲಿ ರೋಹಿಣಿ ಎಂಬಾಕೆಯನ್ನು ಮಾತ್ರ ಅತೀವವಾಗಿ ಪ್ರೀತಿಸುತ್ತಿದ್ದನು. ಸದಾಕಾಲ ಅವಳ ಜೊತೆಗೇ ಕಾಲ ಕಳೆಯುತ್ತಿದ್ದನು. ಉಳಿದ 26 ಜನ ಪತ್ನಿಯರನ್ನು ಸರಿಯಾಗಿ ಗಮನಿಸುತ್ತಿರಲಿಲ್ಲ, ಅವರ ಪ್ರೀತಿಯನ್ನು ಕಡೆಗಣಿಸುತ್ತಿದ್ದನು. ತಮ್ಮ ಪತಿಯ ನಿರ್ಲಕ್ಷ್ಯದಿಂದ ನೊಂದ ಉಳಿದ 26 ಮಂದಿ ಸಹೋದರಿಯರು ತಮ್ಮ ತಂದೆಯಾದ ದಕ್ಷ ಪ್ರಜಾಪತಿಯ ಬಳಿ ಹೋಗಿ ಕಣ್ಣೀರಿಡುತ್ತಾರೆ. ದಕ್ಷನು ಮೊದಲು ಚಂದ್ರನಿಗೆ ಬುದ್ಧಿವಾದ ಹೇಳುತ್ತಾನೆ. ಎಲ್ಲ ಪತ್ನಿಯರನ್ನು ಸಮಾನವಾಗಿ ಕಾಣುವುದು ಒಬ್ಬ ಪತಿಯ ಧರ್ಮ ಎಂದು ತಿಳಿ ಹೇಳುತ್ತಾನೆ. ಆದರೆ ಚಂದ್ರನು ಹಠ ಬಿಡಲಿಲ್ಲ. ರೋಹಿಣಿಯ ಮೇಲಿನ ವ್ಯಾಮೋಹದಿಂದ ದಕ್ಷನ ಎಚ್ಚರಿಕೆಯನ್ನು ನಿರ್ಲಕ್ಷಿಸುತ್ತಾನೆ. ಇದರಿಂದ ಕೆರಳಿದ ದಕ್ಷನು ಚಂದ್ರನಿಗೆ ಶಾಪ ನೀಡುತ್ತಾನೆ. ನೀನು ಯಾವುದೋ ರೂಪದ ಅಹಂಕಾರದಿಂದ ನಿನ್ನ ಪತ್ನಿಯರನ್ನು ಕಡೆಗಣಿಸುತ್ತಿದ್ದೀಯೋ ಆ ನಿನ್ನ ದೇಹವು ಕ್ಷಯಿಸಲಿ, ತೇಜಸ್ಸು ಕುಂದಲಿ, ನಿನಗೆ ಕ್ಷಯರೋಗ ತಗುಲಲಿ. ದಕ್ಷನ ಶಾಪದ ಪ್ರಭಾವದಿಂದ ಚಂದ್ರನ ಕಾಂತಿ ದಿನೇ ದಿನೇ ಕಡಿಮೆಯಾಗತೊಡಗಿತು. ಚಂದ್ರನು ಕ್ಷೀಣಿಸಲು ಶುರುವಾದಾಗ ಜಗತ್ತಿನಲ್ಲಿ ಸಸ್ಯಗಳು ಬೆಳೆಯುವುದು ನಿಂತಿತು ಮತ್ತು ಜಗತ್ತು ಕತ್ತಲೆಯಲ್ಲಿ ಮುಳುಗತೊಡಗಿತು. ತನ್ನ ತಪ್ಪಿನ ಅರಿವಾದ ಚಂದ್ರನು ಬ್ರಹ್ಮನ ಮೊರೆ ಹೋಗುತ್ತಾನೆ. ಬ್ರಹ್ಮನು ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ, ಆದರೆ ಮಹಾದೇವನೊಬ್ಬನೇ ನಿನಗೆ ದಾರಿ ತೋರಿಸಬಲ್ಲ ಎಂದು ಸಲಹೆ ನೀಡುತ್ತಾನೆ. ಚಂದ್ರನು ಪ್ರಭಾಸ ತೀರ್ಥಕ್ಕೆ, ಅಂದರೆ ಇಂದಿನ ಸೋಮನಾಥಕ್ಕೆ ಬಂದು ತೀವ್ರವಾದ ತಪಸ್ಸು ಮಾಡುತ್ತಾನೆ. ಚಂದ್ರನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ. ದಕ್ಷನ ಶಾಪದ ಶಕ್ತಿ ಎಷ್ಟು ಹೆಚ್ಚಿತ್ತೆಂದರೆ ಚಂದ್ರನು ಸಂಪೂರ್ಣವಾಗಿ ಮರೆಯಾಗುವ ಸ್ಥಿತಿಯಲ್ಲಿದ್ದನು. ಶಿವನು ಚಂದ್ರನಿಗೆ ಅಭಯ ನೀಡುತ್ತಾ ಚಂದ್ರನ ಕೊನೆಯ ಕಲೆಯು, ಅಂದರೆ ಅಂಶವು ನಾಶವಾಗದಂತೆ ತಡೆದು ಆ ಪುಟ್ಟ ಚಂದ್ರನನ್ನು ತನ್ನ ಜಟೆಯಲ್ಲಿ, ಅಂದರೆ ತಲೆಯ ಮೇಲೆ ಧರಿಸುತ್ತಾನೆ. ದಕ್ಷನ ಶಾಪವನ್ನು ಗೌರವಿಸುತ್ತಲೇ ಚಂದ್ರನ ಜೀವವನ್ನು ಉಳಿಸಲು ಶಿವನು ಒಂದು ಉಪಾಯ ಮಾಡುತ್ತಾನೆ. ತಿಂಗಳ 15 ದಿನ ಚಂದ್ರನು ಕ್ಷಯಿಸುತ್ತಾ ಹೋಗುತ್ತಾನೆ, ಕೃಷ್ಣ ಪಕ್ಷ. ಉಳಿದ 15 ದಿನ ಶಿವನ ಆಶೀರ್ವಾದದಿಂದ ಮತ್ತೆ ಬೆಳೆಯುತ್ತಾ ಪೂರ್ಣ ಚಂದಿರನಾಗುತ್ತಾನೆ, ಶುಕ್ಲಪಕ್ಷ. ಹೀಗೆ ಚಂದ್ರನು ಸಂಪೂರ್ಣವಾಗಿ ಅಳಿಯದಂತೆ ಶಿವನು ರಕ್ಷಿಸಿದನು. ಇದರಿಂದಾಗಿ ಶಿವನಿಗೆ ಚಂದ್ರಶೇಖರ ಮತ್ತು ಸೋಮನಾಥ ಎಂಬ ಹೆಸರುಗಳು ಬಂದವು. ಇದಿಷ್ಟು ಶಿವಪುರಾಣ 15ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದೇ ತರಹ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.